ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನರಿಯಬಹುದೇ ಅಯ್ಯ. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಮಹಾಧನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ವಿವರಣೆ: ಈ ವಚನದಲ್ಲಿ ಉರಿಲಿಂಗ ಪೆದ್ದಿಗಳು ಕಾರಣವಿಲ್ಲದೆ ಕಾರ್ಯವಿಲ್ಲ ಎಂಬ ತತ್ವವನ್ನು ತಿಳಿಸಿದ್ದಾರೆ. ಹಗಲಾಗಲು ಸೂರ್ಯ ಬೇಕು, ಬೆಳಕು ಬರಲು ದೀಪ ಬೇಕು, ಮತ್ತು ಸುಗಂಧವನ್ನು ಅನುಭವಿಸಲು ಹೂವು ಬೇಕು. ಹಾಗೆಯೇ ಆಕಾರವಿರುವ ಸಕಲ ವಸ್ತುಗಳಿಲ್ಲದೆ ಆಕಾರವಿಲ್ಲದ ನಿಷ್ಕಲ ಪರಮಾತ್ಮನನ್ನು ಅರಿಯಲು ಸಾಧ್ಯವಿಲ್ಲ. ಪರಶಿವನಿಂದಲೇ ಲಿಂಗವು ಉದ್ಭವಿಸಿದೆ ಎಂದು ಹೇಳುವ ಮೂಲಕ ದೈವಿಕ ಶಕ್ತಿಯ ಮೂಲವನ್ನು ವಿವರಿಸಿದ್ದಾರೆ. ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ, ತೊರೆಯೊಳಗಿದ್ದವನು ಕೃಷೆಯಾಗಲರಸುವೇನೆ, ಕೆರೆಯುದಕವ ಮಂಗಲಲಿಂಗ ಅಂಗದ ಮೇಲೆ ಇದ್ದು, ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ವಿವರಣೆ: ಇಲ್ಲಿ ವಚನಕಾರರು ಭಕ್ತಿಯ ಮಹತ್ವವನ್ನು ಸಾರಿದ್ದಾರೆ. ಪರುಷಮಣಿಯ ಮನೆಯಲ್ಲಿರುವವನು ಬೇರೆ ಮನೆಗೆ ಹೋಗಿ ಭಿಕ್ಷೆ ಬೇಡುವುದಿಲ್ಲ. ನದಿಯ ಮಧ್ಯದಲ್ಲಿರುವವನು ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಹುಡುಕುವುದಿಲ್ಲ. ಅದೇ ರೀತಿ ತನ್ನ ಮೈ ಮೇಲೆಯೇ ಇಷ್ಟಲಿಂಗದ ರೂಪದಲ್ಲಿ ಮಂಗಳಕರವಾದ ಲಿಂಗವನ್ನು ಧರಿಸಿರುವ ಭಕ್ತನು ಅನ್ಯ ದೈವಗಳನ್ನು ಅಥವಾ ಅನ್ಯ ಲಿಂಗಗಳನ್ನು ಹುಡುಕಿ ಹೋಗುವುದಿಲ್ಲ. ಸತ್ಯವಾದ ಭಕ್ತಿ ನಮ್ಮ ಒಳಗೆ ಇದೆ ಎಂಬುದು ಇದರ ತಾತ್ಪರ್ಯ. ಯಘು ಗುರುವಪ್ಪನೇ ಗುರು ಲಘುವಪ್ಪನೇ, ಆಗದಾಗದು ಗುರು ಗುರುವೇ ಲಹುಲಭುವೇ. ಶ್ರೀ ಗುರು ಲುಧುವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ. ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ವಿವರಣೆ: ಮೂರನೇ ವಚನದಲ್ಲಿ ಗುರುವಿನ ಸ್ಥಾನ ಮತ್ತು ಘನತೆಯನ್ನು ವಿವರಿಸಲಾಗಿದೆ. ಗುರು ಯಾವಾಗಲೂ ಗುರುವೇ ಅಲ್ಲದು. ಹಗುರಾದವನು ಯಾವಾಗಲೂ ಲಘುವೇ. ಉರ್ಬ ಗುರುವು ತನ್ನ ನಡವಳಿಕೆಯಲ್ಲಿ ಅಲ್ಬತನವನ್ನು ತೋರಿಸಿದರೆ ಅವನ ಆಚಾರಕ್ಕೆ ಬೆಲೆ ಇರುವುದಿಲ್ಲ. ಯಾರು ಗುರು ಲಿಂಗ ಜಂಗಮ ಮತ್ತು ಪ್ರಸಾದವನ್ನು ಹಗುರವಾಗಿ ಕಾಣುತ್ತಾರೋ ಅಥವಾ ತಾವೇ ಅಲ್ಪವಾಗಿ ನಡೆದುಕೊಳ್ಳುತ್ತಾರೋ ಅವರು ಗುರುವಾಗಲು ಸಾಧ್ಯವಿಲ್ಲ.
ಗುರುವಾದವನು ತನ್ನ ಅಡೆತೆಗೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂಬುದನ್ನು ಇದು